ಆ್ಯಕ್ಚುಲಿ ರಕ್ಕಸಪುರದಲ್ಲಿ ಸಿನಿಮಾ ಅಂತೂ ಅದ್ಭುತವಾಗಿದೆ. ಪರ್ಸ್ನಲಿ ನಮ್ಮೆಲ್ರಿಗೂ ತುಂಬ ಇಷ್ಟ ಆಗಿರುವಂಥ. ಆ್ಯಂಡ್ ನಿಮ್ಮ ಸಿನಿಮಾದ ಒಂದು ಸ್ಟ್ರಾಟಜಿ ಏನು ಅಂದರೆ, ಎಲ್ಲೂ ಕೂಡ ನಿಮ್ಮನ್ನು ಅವರು ಮೊದಲನೇದಾಗಿ ರಿವೀಲ್ ಮಾಡಿರಲಿಲ್ಲ, ನಂತರ ನೀವು ಹೊರಗಡೆ ಬಂದರೆ ಇದು ಅಂದರೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು? ಅಂದರೆ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ನಾನು ಎಲ್ಲಿ ಕಾಣಿಸ್ಕೊಂಡ್ರು ಇವಾಗ ನಾನು ಟ್ರೈಲರಲ್ಲಿ ನಂದು ಏನೂ ತೋರಿಸಿರಲ್ಲ. ಸೊ ಇವಾಗ ನಾನು ಪ್ರೋಗ್ರಾಮ್ಗೆ ಅಲ್ಲಿ ಬರ್ತಾ ಇದ್ದರೆ ಗೊತ್ತಾಗ್ಬಿಡುತ್ತಲ್ಲ ನಾನೇ ವಿಲನ್ ಅಂತಂದ್ಬಿಟ್ಟು. ಸೊ ಹಾಗಾಗಿ ಒಂದು ಅಟ್ಲೀಸ್ಟ್ ಒಂದು 2 ದಿನ ಆದ್ರೂ ಹೋಲ್ಡ್ ಮಾಡೋಣ ಅಂತೇಳಿ ಎಲ್ಲೂ ಕಾಣಿಸ್ಕೊಳ್ಳೋದು ಬೇಡ ಅಂತ ರಾಜ್ ಸರ್ ಮಾಸ್ಟರ್ ಎಲ್ಲ ಹೇಳಿದರು. ಸೊ ಹಾಗಾಗಿ ಅದನ್ನು ಫಾಲೋ ಮಾಡಿದೆ ಅಷ್ಟೇ. ಆ್ಯಕ್ಚುಲಿ ನಾನು ಬಂದು ನೋಡ್ತಾ ಇದ್ದೆ ಸಿನಿಮಾ ಎಲ್ಲ. ಸರಿ ಹೇಳಿ. ಅಲ್ಲ, ನೀವು ಹೇಳಿ ಅರ್ಧ ಆಡಿಯನ್ಸ್ಗೆಲ್ಲ ರಿವೀಲ್ ಮಾಡ್ತಾ ಇದ್ದೀರಲ್ಲ. ನಾವು ಆ್ಯಕ್ಚುಲಿ ಇವಾಗಲೇ ನಾವು ಅಂದರೆ ಹೇಳ್ತಿರೋದು, ಬಿಕಾಸ್ ಒಂದೇನಂದರೆ ಅವತ್ತು ನಾವು ಮಾತಾಡಿಸ್ಬೇಕಾದ್ರೆ ಒಂದು ರವಿ ಸರ್ ಹತ್ರ ನಾವು ಮಾತಾಡಬೇಕಾದ್ರೆ ಅವ್ರು ಒಂದು ಹೇಳಿದ್ರು, ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಎಸ್ಪೆಷಲಿ, ಬಿಕಾಸ್ ಅವರು ಕೂಡ ಪ್ರೀಮಿಯರ್ ಶೋ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ. ಮೈಸೂರಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಇತ್ತು. ಇಲ್ಲೇನಂದರೆ ಬೆಂಗಳೂರಿನಲ್ಲಿ ಸೆಕೆಂಡ್ ಹಾಫ್ನಲ್ಲಿ ಒಬ್ಬ ಬರ್ತಾನೆ, ಸಖತ್ತಾಗಿ ಮಾಡಿದ್ದಾನೆ, ಅವನು ನೋಡೋದಕ್ಕೆ ಸಿನಿಮಾಗೆ ಬರಬೇಕು ಅಂತ ಎಲ್ಲರೂ ಹಂಗೆ ಹೇಳ್ತಿದ್ದಾರೆ. ಯಾರು ಕೂಡ ವಿಲನ್ನು ಯಾರೂ ಹೇಳೂ ಇಲ್ಲ, ಬಿಕಾಸ್ ಆಮೇಲೆ ಅವ್ರು ಹೇಳ್ತಿದ್ದಾರೆ ಇಂಟೆಲಿಜೆಂಟ್ ಪ್ರಾಬಬ್ಲಿ ಫ್ಯಾನ್ಸ್ ಇದ್ದಾರೆ. ಸೊ ಅದಕ್ಕೆ ಆ ರೀತಿ ಈ ಥರ ನಮಗೆ ರೆಸ್ಪಾನ್ಸ್ಗಳು ಕೇಳಿದಾಗ ತುಂಬ ಖುಷಿ ಅಂತ ಅನಿಸುತ್ತೆ. ಎಸ್ಪೆಷಲಿ